ಓಂ ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಫೆಬ್ರವರಿ ಮಾಸ ಭವಿಷ್ಯ 2025 ಮೇಷರಾಶಿ. ಮೇಷರಾಶಿಯವರಿಗೆ ಧನಸ್ಥಾನದಲ್ಲಿ ಗುರು, 11ನೆಯ ಲಾಭಸ್ಥಾನದಲ್ಲಿ ಶನೈಶ್ಚರ ಇರುವುದರಿಂದ ಈ ಮಾಸ ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಯಶಸ್ಸನ್ನು ಕಾಣುವಿರಿ. ಈ ಮಾಸ ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುವ ಸಾಧ್ಯತೆಗಳಿವೆ. ಅವಶ್ಯಕ ವಸ್ತುಗಳು ದೊರೆತು ಸಂತೋಷವೂ ಲಭಿಸುವುದು. ಶತ್ರುಗಳನ್ನು ಜಯಿಸುವಿರಿ. ಗೃಹದಲ್ಲಿ ಸಂತೋಷದ ವಾತಾವರಣವಿರಲಿದೆ. ನಿಮ್ಮ ಸ್ವಂತ ಕೆಲಸದಲ್ಲಿ ಜಯ ಕಾಣಬಹುದು. ಧನಲಾಭವೂ ಇದೆ. ಕೆಲವರಿಗೆ ಸಂತಾನ ಭಾಗ್ಯವೂ ದೊರೆಯುವುದು. ಭೋಗ ವಸ್ತುಗಳಿಂದ ಲಾಭ ಮಾಡುವಿರಿ. ಉತ್ತಮವಾಗಿ ಮಾತನಾಡುವಿರಿ. ಒಡ ಹುಟ್ಟಿದವರಿಂದ ಸಂತೋಷವೂ ದೊರೆಯುವುದು. ಸರ್ಕಾರದಿಂದ ಅಧಿಕಾರ ಪತ್ರವು ದೊರೆಯುವುದು. ಅಭಿವೃದ್ಧಿ ಹೊಂದುವಿಕೆ. ಖರ್ಚು ಹೆಚ್ಚುವುದು. ಆದರೆ ತಾತ್ಕಾಲಿಕ ಒತ್ತಡಕ್ಕೆ ತಾಳ್ಮೆ ಇರುತ್ತದೆ. ಹೆಣ್ಣು ಮಕ್ಕಳ ಬಗ್ಗೆ ಗೌರವದಿಂದ ನಡೆದುಕೊಳ್ಳುವುದು ನಿಮ್ಮ ಹಣಕಾಸಿನ ಸಮಸ್ಯೆಗೆ ಪರಿಹಾರ ತರುತ್ತದೆ. ಹುದ್ದೆಯಲ್ಲಿ ಬಡ್ತಿ ನಿರೀಕ್ಷಿಸುವವರಿಗೆ ಸುಸಮಯ. ಅನ್ಯಾಯದಿಂದ ಲಾಭ ಮಾಡುವಿರಿ. ಆರೋಗ್ಯ ಉತ್ತಮವಾಗಿರುವುದು. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುವುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೊಂದುವರು. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ಈ ಮಾಸ ಉತ್ತಮವಾಗಿರುವುದು. ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುವುದು. ಸರ್ಕಾರಿ ನೌಕರರಿಗೆ ಈ ಮಾಸ ಉತ್ತಮವಾಗಿರುವುದು. ಭೋಗ ವಸ್ತುಗಳು ವ್ಯಾಪಾರಿಗಳಿಗೆ, ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ, ಪ್ರಕಾಶಕರಿಗೆ, ಪುಸ್ತಕ ಮಾರಾಟಗಾರರಿಗೆ, ಲಾಯರ್ಗಳಿಗೆ, ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಜಿನಿಯರ್, ಔಷಧಿ ಇಂಜಿನಿಯರ್ ಉಪಕರಣ ವ್ಯಾಪಾರಿಗಳಿಗೆ, ಪೆಟ್ರೋಲ್ ಎಣ್ಣೆ ಕಬ್ಬಿಣ ವ್ಯಾಪಾರಿಗಳು, ಕಾರ್ಮಿಕರು ಇವರಿಗೆಲ್ಲ ಲಾಭದಾಯಕವಾಗಿರುವುದು. ಈ ಮಾಸ ಸ್ನೇಹಿತರಿಂದ ಸಹಾಯವು ದೊರೆಯುವುದು. ಆಸ್ತಿಯನ್ನು ಮಾಡುವುದರಲ್ಲಿ ಮನಸ್ಸು ಮಾಡುವಿರಿ. ಗೌರವ ಕೀರ್ತಿ ದೊರೆಯಬಹುದು. ಭೋಗ ವಸ್ತುಗಳನ್ನು ಕೊಳ್ಳಲು ಸುಸಮಯ. ಈ ಮಾಸ ಹೊಸ ಹುದ್ದೆಯಲ್ಲಿ ಗೌರವ ಪ್ರಾಪ್ತಿ. ಕೆಲವರಿಗೆ ಸಂತಾನ ಭಾಗ್ಯವೂ ಇದೆ. ಶತ್ರುಗಳನ್ನು ಜಯಿಸುವಿರಿ. ಕೋರ್ಟಿನಲ್ಲಿ ಭಾಗಶಃ ನಿಮಗೆ ಜಯ ದೊರೆಯಲಬಹುದು. ಸ್ಥಿರ ಆಸ್ತಿಯನ್ನು ಮಾಡುವುದರಲ್ಲಿ ಜಯ ಕಾಣುವಿರಿ. ಧನಲಾಭವೂ ಆಗಬಹುದು. ಕೆಲವರಿಗೆ ಸಂತಾನ ಭಾಗ್ಯವೂ ಇದೆ. ಅಭಿವೃದ್ಧಿಗೆ ತೊಂದರೆಯಾಗುವ ಸಂಭವವೂ ಇದೆ. ಶತ್ರುಗಳ ಉಪಟಳ. ಆರೋಗ್ಯ ಸಮಸ್ಯೆ. ಎಲ್ಲಿ ಏನೂ ತೊಂದರೆ ಇಲ್ಲ. ತಂಗಿಯರಿಗೆ ಉಡುಗೊರೆಗಳನ್ನು ನೀಡಿ. ಪುಟ್ಟ ಹೆಣ್ಣು ಮಕ್ಕಳಿಗೆ ಉಡುಗೊರೆಯನ್ನು ನೀಡಿ. ವಿಷ್ಣು ದೇವರ ಮಂದಿರಕ್ಕೆ ಹೋಗಿ ಆರಾಧನೆಯನ್ನು ಮಾಡಿ. ಏನೇ ತೊಂದರೆ ಬಂದರೂ ನಿಮ್ಮ ಮನಸ್ಥೈರ್ಯ ಕುಂದುವುದಿಲ್ಲ. ಧೈರ್ಯವಾಗಿ ಎದುರಿಸುವಿರಿ. ಏನೇ ಚಿಕ್ಕ ಪುಟ್ಟ ತೊಂದರೆಗಳಿದ್ದರೂ ಗುರುಗಳ ಸೇವೆ, ಅವರ ಆಶೀರ್ವಾದದಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವವು ಮತ್ತು ನಿಮಗೆ ಅದು ದಾರಿದೀಪವಾಗುತ್ತದೆ. ಧ್ಯಾನ ಮತ್ತು ಸತ್ಸಂಗದತ್ತ ಮನಸ್ಸು ಮಾಡಿ. ಆಧ್ಯಾತ್ಮದ ಪುಸ್ತಕಗಳನ್ನು ಓದಿ. ನಿಷ್ಠೂರ ಮಾತುಗಳನ್ನು ಕೇಳಬೇಕಾದೀತು. ಅಪನಿಂದನೆಯನ್ನು ಎದುರಿಸಬೇಕಾಗಬಹುದು. ಆಸ್ತಿಯಲ್ಲಿ ಅಭಿವೃದ್ಧಿ. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬಹುದು ಮತ್ತು ಆರೋಗ್ಯ ಸುಧಾರಿಸಬಹುದು. ಸ್ನೇಹಿತರಲ್ಲಿ, ಸಂಬಂಧಿಗಳಲ್ಲಿ ಹಾಗೂ ಮಗನೊಡನೆ ಒಳ್ಳೆಯ ಬಾಂಧವ್ಯವಿರುತ್ತದೆ. ವೃತ್ತಿ ಜೀವನದಲ್ಲಿ ಅಧಿಕಾರಿಗಳಿಂದ ತೊಂದರೆಯಾಗುವ ಸಂಭವವಿದೆ. ತಂದೆ ಹಾಗೂ ಗುರುಗಳ ಸೇವೆಯನ್ನು ಮಾಡಿ. ಸುಗಂಧಯುಕ್ತ ಧೂಪದೊಂದಿಗೆ ಗಣಪತಿಯನ್ನು ಪೂಜಿಸಿ. ನಿಮ್ಮ ಎಲ್ಲ ತೊಂದರೆಗಳಿಗೂ ನಿರ್ವಿಘ್ನವಾಗುತ್ತವೆ. ನಿಮ್ಮ ಶುಭ ಬಣ್ಣ ಕೆಂಪು. ಈ ಮಾಸ ಶುಭ ದಿಕ್ಕು ದಕ್ಷಿಣ. ನಿಮ್ಮ ಶುಭ ದಿನಗಳು ಈ ಮಾಸ 5, 9, 10, 16, 17, 18, 19, 25, 26, 27, 28 ನಿಮಗೆ ಶುಭ ದಿನಗಳನ್ನು ತಂದುಕೊಡುತ್ತದೆ. ಎಲ್ಲರಿಗೂ ಶುಭವಾಗಲಿ. ಓಂ ವಿಘ್ನೇಶ್ವರ ನಮಃ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.